ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಆಲ್ರೆಡಿ ನಾನು ನಮ್ಮ ಮನೆಯಿಂದ ಬಂದೆ, ಮನೆಗೆ ಹೋಗಿದ್ದು. ಸೊ ಟೈಮ್ ಆಲ್ರೆಡಿ ಒಂದು 5:30 6 o'clock ಹಂಗಿದೆ. ಶಿವು ಮತ್ತು ರಕ್ಷಿತಾ ಅವರು ಹನಿಮೂನ್ಗೆ ಹೋಗ್ಬೇಕಂತ ಹೇಳಿಬಿಟ್ಟು ಅವ್ರದ್ದು ಶಾಪಿಂಗ್ ಎಲ್ಲ ಇದೆ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದಾರೆ. ಸೊ ಶಾಪಿಂಗ್ ಮಾಡ್ಕೊಬರ್ಬೇಕು ಅಂತ. ಅದಾದಮೇಲೆ ನಾನು ಹಂಗೆ ಕ್ಲಿಪ್ಪಿಂಗ್ಸ್ ಕಂಟಿನ್ಯೂ ಮಾಡಿರಲಿಲ್ಲ. ರಮ್ಯಾ ಕೂಡ ಬಂದಳು ಹೊರಗಡೆಯಿಂದ. ಸೊ ಬಂದು ಇವಾಗ ರಕ್ಷಿತಾ ಮತ್ತು ಶಿವು ಇಬ್ಬರೂ ಬಂದಿದ್ದಾರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ಅದಾದಮೇಲೆ ರಕ್ಷಿತಾಕ್ಕೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ತೋರಿಸ್ತಾ ಇದ್ಲು. ಸೊ ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಬಿಟ್ಟು ಆಮೇಲೆ ಅವಳು ತಂದಿರೋ ಬಟ್ಟೆಗಳನ್ನೆಲ್ಲ ತೋರಿಸ್ತಾ ಇದ್ಲಲ್ಲ, ಅದನ್ನ ನೋಡ್ತಾ ಇದ್ವಿ. ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಅಂದ್ಕೊಂಡು ಮೊಗೆ ಬಗ್ಗೆ ಮಜಾ ಬಂತು. ಈಗ ಮಜಾ ನೋಡಲಿ ಎತ್ತ ಇಟ್ಬಿಟ್ಲಲ್ಲ. ಮೊಗೆ ಮಜಾ ಬಂತು. ಫ್ರೆಂಡ್ಸ್ ನೋಡಿ ಹೇಗಿದೆ ಇವೆರಡು ಒಂದೇ ಥರನಾ? ಇವಾಗ ಕಮೆಂಟ್ ಮಾಡಿ ಹೇಗಿದೆ ಅಂತ. ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ಅಂತ ಅಲ್ಲಿ ಕೇಳ್ತಾ ಇದ್ದಲ್ಲ, ಸ್ಟಾರ್ಟಿಂಗ್ ಫ್ರೆಂಡ್ಸ್ ಅಂದೆ. ಇದು ಈ ಥರದ್ದು ಐತೆ ಅಲ್ವಾ ಶಿವನಿನ ಹತ್ರ? ಬೇರೆ ಸೀಟ್ ದೇವಾಗಿತ್ತು ನಮ್ದು Not enough ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರು ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡ್ಕೊಂಡು ಇವತ್ತು ಮೋಮೋಸ್ ಮಾಡ್ತಾಯಿದ್ದೀನಿ. ಹಾಗೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ದಪ್ಪ ಸೈಜಿನ ಈರುಳ್ಳಿ, ನವಿಲು ಕೋಸು ಒಂದು ಅರ್ಧ, ಕ್ಯಾರೆಟ್ ಒಂದು, ಹಾಗೆ ಕ್ಯಾಪ್ಸಿಕಮ್ ಒಂದು ಅರ್ಧ, ಹಾಗೆ ಬೆಳ್ಳುಳ್ಳಿ ಬಂದು ಒಂದು ಗಡ್ಡೆ. ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮೋಮೋಸ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಮೈದಾ ಹಿಟ್ಟು ಅಷ್ಟು ಹೆಲ್ತಿಗೆ ಒಳ್ಳೆಯದೆಲ್ಲ ಬಳಸೋದು ಅಂತ ಹೇಳಿಬಿಟ್ಟು ನಾನು ಈ ಒಂದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡು ಮೊದಲಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕಲಸಿದ್ದಾಯಿತು. ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಬಿಟ್ಟು ಅದಕ್ಕೆ ಪ್ಲೇಟ್ ಮುಚ್ತೀನಿ. ಹಾಗೆ ಇವಾಗ ಸ್ವಲ್ಪ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಹಾಗೆ ನವಿಲು ಕೋಸು ಏನು ತೊಗೊಂಡಿದ್ದೀನಿ, ಎಲೆಕೋಸು, ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು, ಜೊತೆಗೆ ಕ್ಯಾರೆಟ್, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ತೀನಿ. ಸೊ ಈ ಕ್ಯಾಪ್ಸಿಕಮ್ ಬಂದು ಈ ಒಂದು ಮೋಮೋಸ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಖಾರಕ್ಕೋಸ್ಕರ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಟೋಟಲಾಗಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿದ್ಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಎಲ್ಲನೂ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಮೋಮೋಸ್ಗೆ. ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಏನಿದೆ ಸ್ಟಫಿಂಗ್ ಅದನ್ನು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿದ್ದಾಯಿತು. ಹಾಗೆ ಇವಾಗ ನಾನು ಚಪಾತಿ ಹಿಟ್ಟನ್ನು ಮೊದಲಿಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಲಟ್ಟಿಸ್ಕೊಂಡು ನಾನು ಅದಕ್ಕೇ ಇವಾಗ ಸ್ಟಫಿಂಗ್ ಏನಿದೆ ಅದನ್ನು ತುಂಬ್ಕೊಳ್ತೀನಿ. ಹೀಗೆ ನಾವು ಸ್ಟಫಿಂಗ್ನ ಹಾಕಾದ್ಮೇಲೆ ಒಳಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ಚೆನ್ನಾಗಿ ಬೈಂಡಿಂಗ್ ಮಾಡ್ಕೊಳ್ಬೇಕು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೋಮೋಸ್ನ ಸರಿಯಾಗಿ ಬೈಂಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಈ ಶೇಪಲ್ಲಿ ಇದನ್ನು ಬೈಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಮೋಮೋಸ್ ನೋಡಿ ಈ ಥರ ರೆಡಿ ಆಗಿದೆ. ಇವಾಗ ಇದನ್ನ ನಾವು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ನಾನು ಈ ಮೋಮೋಸ್ನ ಬಾಯ್ಲ್ ಮಾಡ್ಕೊಳ್ತೀನಿ. ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಸೊ ಇವಾಗ ನಾನು ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ಗೆ ಇವಾಗ 1 ಗ್ಲಾಸಷ್ಟು ಕೆಳಗಡೆ ನೀರು ಹಾಕಿಬಿಟ್ಟು ಹಬೆಲ್ ಬೇಯಿಸ್ಬೇಕಲ್ವ, ನೀರು ಕುದಿಬೇಕು, ಹಬೆಲ್ ಬೇಯಿಸೋದು. ಸೊ ಹಾಗಾಗಿ ಇವಾಗ ಆ ಸ್ಟೀಮರ್ನ ಇಟ್ಟು ಅದ್ರ ಮೇಲೆ ನಾನಿವಾಗ ಮೋಮೋಸ್ನ ಇಡ್ತಾ ಇದ್ದೀನಿ. ಸೊ ಮೋಮೋಸ್ನೆಲ್ಲ ನಾವು ಕರೆಕ್ಟಾಗಿ ಜೋಡಿಸಿದಾದ್ಮೇಲೆ ಇವಾಗ ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಈಗ ಸ್ವಿಚ್ ಆನ್ ಮಾಡ್ತೀನಿ.
ಹಾಗೆ ಇದನ್ನು ನಾವು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಮೋಮೋಸ್ ಬೇಗನೆ ರೆಡಿ ಆಗುತ್ತೆ ಈ ಒಂದು ಕೆಟಲಲ್ಲಿ. ಸೊ ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಹಾಗೆ ಅಗ್ಯಾರೋ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ವಾಶ್ ಮಾಡೋದು ಕೂಡ ತುಂಬಾ ಈಸಿ. ಬಟ್ ಏನಂದರೆ ಬಾಟಮ್ ಎಲ್ಲ ವಾಶ್ ಮಾಡಬಾರ್ದು. ನಾನು ಹಾಗಾಗಿ ಸಿಂಕಲ್ಲಿ ಡೈರೆಕ್ಟ್ ಇಡ್ತಾ ಇಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೊಳೆದು ಆನಂತರ ಒಂದು ಸೋಪ್ ತೊಗೊಂಡು ಅದನ್ನು ವಾಶ್ ಮಾಡ್ತಾ ಇದ್ದೀನಿ ಬ್ರಷಲ್ಲಿ. ಸೊ ಆನಂತರ ಬ್ರಷ್ ಮಾಡಿದ್ಮೇಲೆ ಎಲ್ಲ ಕಲೆನೂ ಹೋಗುತ್ತೆ. ಸೊ ಹಾಗೆ ಅದರೊಳಕ್ಕೆ ನೀರು ಹಾಕಿ ನೀಟಾಗಿ ತೊಳೆದು ಅದನ್ನು ನೀರನ್ನು ತೆಗೆದ್ರೆ ಆಯಿತು, ತುಂಬ ಬೇಗ ಕ್ಲೀನ್ ಆಗುತ್ತೆ. ಸೊ ಸಿಂಪಲ್. ಹಾಗೆ ಡೈರೆಕ್ಟಾಗಿ ಸಿಂಕ್ಗೆ ಇಡಬೇಡಿ. ಹಾಗೆ ಅದರದ್ದು ಮೋಟರ್ ಏನಿದೆ ಅದಕ್ಕೂ ಕೂಡ ನಾವು ನೀರನ್ನು ಹಾಕಬಾರ್ದು. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು. ನನಗೆ ಕರೆಕ್ಟಾಗಿ ನಾವು ಕೈ ನೀರು ಬಿಡಬೇಕು. ನಿಮ್ಮ ಹತ್ರ ಎಲ್ಲ ಕೆಳಗಡೆ ಎತ್ಬಿಟ್ಟಲ್ಲ ನಾವೇ ಸ್ವಲ್ಪ ಎತ್ಬಿಟ್ಟಾರ ಏನಾಗಲ್ಲ ಸುಮ್ಮನೆ ಕೆಳಗಡೆ ನೆಟ್ಟರೆ ಅದೇನಾಗೋದು ಟೆನ್ಷನ್ ಬಿಡ ಬಿಸಿ ಬಿಸಿ ನಾವು ತಿನ್ಕೋಬೋದು. ಎಲ್ಲ ಬೇಕು ಅನ್ಸುತ್ತೆ. ಆಯ್ತು ಮಾಡಿ ಮಾಡಿ ಟೇಸ್ಟ್ ಮಾಡು. ಒಂದು ಸ್ವಲ್ಪ 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 ಅದಲ್ವಾ ಸಾಕು. ಒಂದು ಸ್ವಲ್ಪ ಅದ್ರಲ್ಲಿ ಅರ್ಧ 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 ಸಾಕು ಬಿಡು. ಹಚ್ಚು ತಿನ್ನು. ಏನ್ ಮಾಡ್ತಾರಲ್ಲ ನಮ್ಗೆ ಖಾರ ಜಾಸ್ತಿ. ನಿಂದು ನಿಂದು ಇದು ಈ ಕಡೆದು ನಮ್ಮ ತಟ್ಟಲ್ಲಿ ಇದು ನಮ್ದು. ಸೊ ಹಾಗೆ ಎಲ್ಲರೂ ಸೇರಿ ಫಸ್ಟ್ ಟೈಮ್ ರಕ್ಷಿತಾ ಮಾಡಿರೋ ಅಡುಗೆ ಊಟ ಮಾಡ್ತಾ ಇದ್ವಲ್ವಾ. ಸೊ ಹಂಗೆ ತಮಾಷೆ ಮಾಡ್ತಾಯಿದ್ವಿ. ಇವಾಗ ಹಂಗೇನೆ ಒಂದು ರೀಲ್ ಕೂಡ ಮಾಡಿಬಿಡೋಣ ಅಂತ ಅಂದ್ಕೊಂಡು, ಸೊ ಆ ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ರಮ್ಯನ ಎಕ್ಸ್ಪ್ರೆಷನ್ ಏನೋ ಹೇಳ್ತಾ ಇದ್ದಾಳೆ. ಸೊ ಜೊತೆಗೆಲ್ಲ ಸೇರ್ಕೊಂಡು ರೀಲೆಲ್ಲ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಡೋದಿದೆ ಅಲ್ವಾ. ಸೊ ಇವರು 3 ಜನ ಸೇರಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಏನೋ ಕೊಡ್ತಾ ಇದ್ದಾರೆ. ಬಟ್ ತುಂಬ ಫನ್ನಿ ಆಗಿತ್ತು. ನಾವು ವೀಡಿಯೋ ಎಲ್ಲ ಮಾಡಬೇಕಾದ್ರೆ ಮತ್ತು ಎಲ್ಲ ಟಿಫನ್ ಎಲ್ಲ ಮಾಡಾದ್ಮೇಲೆ ಎಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ರಕ್ಷಿತಾ ಮಾಡಿರೋ ಅಡುಗೆ ಕೂಡ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ನೋಡಿ ಇವಾಗ ರೀಲ್ಸ್ಗೆ ಇನ್ನೂ ಎಡಿಟಿಂಗ್ ನಡೀತಾ ಇದೆ ಪೋಸ್ಟ್ ಮಾಡೋದಕ್ಕೆ ಅಂತ. ಆಲ್ರೆಡಿ ನಾವು ಈ ರೀಲ್ನ ಪೋಸ್ಟ್ ಮಾಡಿದ್ದೀವಿ, ನೀವೆಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅದು ವೈರಲ್ ಆಗಿದೆ. ಅನಿಸುತ್ತೆ ರೀಲೆಲ್ಲ ಮಾಡೋದು ಒಂಥರ ಖುಷಿನೇ ಅನಿಸುತ್ತೆ. ಏನಕ್ಕಂದರೆ ಎಷ್ಟೊಂದು ನಮ್ಮದು ಬ್ಯುಸಿ ಲೈಫು, ಒಂಥರ ಸ್ಟ್ರೆಸ್ ಅದೆಲ್ಲ ಇರುತ್ತೆ. ಬಟ್ ಈ ಥರ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಫುಲ್ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ವೀಡಿಯೋ ಮಾಡ್ತೀವಿ. ಸೊ ಅದೆಲ್ಲ ಆದಮೇಲೆ ನಾನು ಕೂಡ ಮನೆಗೆ ಹೊರಟೆ. ಸೊ ಹಾಗೆ ಇವತ್ತು ಈವ್ನಿಂಗ್ ತ್ರಿವೇಣಿ ತಿನ್ನೋಕೆ ಹೋಗೋಣ ಐಸ್ ಕ್ರೀಮ್ ಪಾರ್ಲರ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ಇವಾಗ ಫೈನಲಿ ಎಲ್ಲರೂ ಕೂಡ ತ್ರಿವೇಣಿ ಹತ್ರ ರೀಚ್ ಆಗಿದ್ದೀವಿ. ಸೊ ನಾವೆಲ್ಲ ವೀಡಿಯೋ ಮಾಡಿಕೊಂಡು ಫುಲ್ ನೋಡೋದಕ್ಕೆ ಐಸ್ ಕ್ರೀಮ್ ಅಂತೂ ತುಂಬ ಕಲರ್ಫುಲ್ ಆಗಿತ್ತು. ಆ್ಯಕ್ಚುಲಿ ನಾನು ಇದನ್ನು ಮುಂಚೆನೇ ಚಿಂಟು ನನಗೆ ಟೇಸ್ಟ್ ಮಾಡಿಸಿದ್ಲು. ಆ್ಯಕ್ಚುಲಿ ಏನಾದರೂ ಒಂದು ಡಿಫ್ರೆಂಟ್ ಕೇಕ್ ಆಗಿರ್ಬೋದು, ಡಿಫ್ರೆಂಟ್ ಐಸ್ ಕ್ರೀಮ್ ಆಗಿರ್ಬೋದು, ಡಿಫ್ರೆಂಟ್ ಫುಡ್ ಏನೇ ಇರಲಿ, ನನಗೆ ಫಸ್ಟ್ ಟೇಸ್ಟ್ ಮಾಡಿಸೋದು ಅಂತ ಹೇಳಿದ್ರೆ ನನ್ನ ಮಗಳು. ಏನಕ್ಕಂದರೆ ಅವಳು ಸ್ವಲ್ಪ ಟೇಸ್ಟ್ ಮಾಡಿರ್ತಾಳೆ, ಅದು ಇದು ತಿಂದಿರ್ತಾಳಲ್ವ ಫ್ರೆಂಡ್ಸ್ ಜೊತೆ. ಸೊ ಅದು ಟೇಸ್ಟ್ ಚೆನ್ನಾಗಿದೆ ಮಮ್ಮಿ, ಇದನ್ನು ತಿನ್ನು ಮಮ್ಮಿ, ಈ ರೀತಿ ತಿನ್ನು ಮಮ್ಮಿ, ಇದು ತುಂಬ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ನನಗೆ ಹೇಳ್ತಿರ್ತಾಳೆ. ಸೊ ನಾನು ಇದನ್ನು ಮುಂಚೆ ಚಿಂಟು ನನಗೆ ನಾನು ಹೇಳಿದಾಗೆ ಇದನ್ನು ಟೇಸ್ಟ್ ಮಾಡಿಸಿದ್ಲು. ಸೊ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನನಗೂ ಕೂಡ ಸಖತ್ ಇಷ್ಟ ಆಯಿತು, ತಿನ್ನಬೇಕು ಅಂತ ಅನಿಸ್ತು. ತುಂಬ ದಿನ ಆಗೋಗಿತ್ತಲ್ಲ. ಸೊ ಎಲ್ಲರೂ ಮಾತಾಡ್ಕೊಂಡ್ವಿ ಇವತ್ತು ಹೋಗೋಣ ಎಲ್ಲರೂ ಅಂತ ಅಂದ್ಬಿಟ್ಟು ಫೈನಲ್ಲಾಗಿ ಬಂದು ರೀಚ್ ಆಗಿದ್ದೀವಿ. ಹಾಗೆ ಆರ್ಡರ್ ಕೂಡ ರೆಡಿ ಆಗ್ತಾಯಿತ್ತು. ಆಮೇಲೆ ಒಳಗಡೆ ಹೋಗೋಣ. ಮುಗಿಬಿಟ್ಟಿದ್ದಾರೆ. ಈ ವಿಡಿಯೋ ಪೋಸ್ಟ್ ಆದ್ಮೇಲೆ ಒಂದು ಸ್ವಲ್ಪ ಹಾಕತ್ತೀನಪ್ಪ. ಏ ಅಥರ್ವ, ನಿಂಗೆ ಹೇಳೋದು ಅರ್ಥ ಆಗಲ್ವಾ? ಓಕೆನಾ? ರನ್ನಿಂಗಲ್ಲಿ ಅಲ್ವಾ ಅಥರ್ವ? ಅಥರ್ವ ಇಲ್ಲಿ ನೋಡು, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು.
ಏನಿಲ್ಲ ಟ್ರೆಂಡಿಂಗ್ ಅದಕ್ಕೆ ಮಮ್ಮಿ ಇವಾಗ ಎಲ್ಲಾರು ಟ್ರೀಟ್ ಕೊಡ್ಸ್ತಿರದ. ಅಲ್ಲ ಅದೇನೋ ಇದ್ರು ತಾಳಿ ಕಟ್ಟೋ ಅದೇನೋ ಸಮಥಿಂಗ್. ಹಾಗೆ ಫ್ರೆಂಡ್ಸ್ ಇದ್ರ ಅಡ್ರೆಸ್ ಬಂದು ಗಣಪತಿ ಟೆಂಪಲ್ ಹತ್ರ ಅಗ್ರಹಾರ. ಗಣಪತಿ ಟೆಂಪಲ್ ಆಪೋಸಿಟೇ ಬರುತ್ತೆ, ತುಂಬ ನಿಯರ್ ಇದೆ. ತೋರಿಸ್ತಾ ಇದ್ದೀನಿ ನೋಡಿ, ಗಣಪತಿ ಟೆಂಪಲ್ ಇದೇನೆ. ಇದ್ರ ಆಪೋಸಿಟಲ್ಲೇ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಬರುತ್ತೆ. ಹಾಗೆ ಫೈನಲಿ ನಮ್ಮದೆಲ್ಲ ರೆಡಿ ಆಯಿತು ಐಸ್ ಕ್ರೀಮ್. ಸೊ ಸರ್ವ್ ಕೂಡ ಮಾಡಿದ್ರು. ನಾವು ಹಾಗೆ ಐಸ್ ಕ್ರೀಮ್ ತಿನ್ನೋ ಗ್ಯಾಪಲ್ಲಿ ಒಂದು ರೀಲ್ ಕೂಡ ಮಾಡ್ಕೊಂಡ್ವಿ. ಎಲ್ಲರೂ ಜೊತೆಲಿದ್ದೀವಲ್ಲ, ರೀಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯಿತು ನನಗೆ. ರೌಂಡ್ ಟೇಬಲ್ ಕ್ಯಾಂಟೀನ್ ಅಂತ ಬಂದ್ರೆ ನೆಕ್ಸ್ಟ್ ಸೈಡ್ಗೆ ಪರ್ಪಲ್ ಹಾಕೊಂಡ್ರೆ ಪರ್ಪಲ್ ಹಾಕ್ತಪ್ಪ. ಬರೀ ಒಂದು ಥ್ಯಾಂಕ್ ಯು ತರುವ. ಹಾಗೆ ಐಸ್ ಕ್ರೀಮ್ ಪಾರ್ಲರಿಂದ ನಾವು ಕೂಡ ಮನೆಗೆ ಬಂದ್ವಿ. ಬರ್ತಾನೆ ಅಂದ್ವಿ ಚಿಕನ್ ತೊಗೊಂಡು ಬಂದಿದ್ವಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ತುಂಬ ಒಂದು ವೀಕ್ 15 ಡೇಸೇ ಆಯಿತು ಬಿರಿಯಾನಿ ಮಾಡೇ ಇರಲಿಲ್ಲ, ತುಂಬ ದಿನ ಆಗೋಗಿತ್ತು. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಗ್ರೇವಿ ಏನೂ ಮಾಡ್ತಾಯಿಲ್ಲ, ಒಟ್ಟಿಗೆ ನೈಟ್ ಟೈಮ್ ಒನ್ ಟೈಮ್ಗೆ ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಅಂದವೇ ಬರ್ತಾನೆ ಚಿಕನ್ ತೊಗೊಂಡು ಬಂದಿದ್ದರಿಂದ ಬೇಗ ತಂದಿದ್ದ ತಕ್ಷಣ ನಾನೆಲ್ಲ ಹೆಚ್ಕೊಂಡು ರೆಡಿ ಮಾಡಿಬಿಟ್ಟೆ. ಸೊ ನನಗೆ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಏನು 3 ಜನ ಇದ್ದಿದ್ದಷ್ಟಲ್ವ, 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಸಾಕು. ಸೊ ಇದು ತುಂಬ ಬೇಗ ಆಗಿಬಿಡುತ್ತೆ. ಹೇಗಿದ್ದರೂ ನೈಟು ಸಾಂಬಾರೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಬೇಗನೆ ಆಗುತ್ತೆ ಅಂತ ಹೇಳಿ ಬಿರಿಯಾನಿನೇ ಮಾಡ್ಕೊಂಡ್ವಿ. ತುಂಬ ಟೇಸ್ಟ್ ಅಂತೂ ಇವತ್ತು ಸಕ್ಕತ್ತಾಗಿ ಬಂದಿತ್ತು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಾವು ರೈಸ್ ಏನು ಹಾಕ್ತೀವಿ ಅದ್ರ ಸಮ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಜಾಸ್ತಿ ರೈಸ್ ಹಾಕಿದ್ರೆ ಅದೊಂಥರ ಬಾತ್ ಥರ ಇರುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಫೈನಲಿ ಇವಾಗ ಬಿರಿಯಾನಿ ರೆಡಿಯಾಗಿ ಬಡಿಸ್ಕೊಂಡಿದ್ವಿ. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ನಾನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಅಂದರೆ ಇಲ್ಲಿ ನನಗೆ ಯಾವಾಗಲೂ ಮಿಸ್ ಆಗಿಬಿಡುತ್ತೆ ನನಗೆ ಬಿರಿಯಾನಿ ಅಮ್ಮನ ಕೈ ರುಚಿ ತಿನ್ನೋಕ್ಕಿಂತ. ಏನಕ್ಕೆ ಇವರೆಲ್ಲರೂ ಅಕ್ಕಪಕ್ಕನೇ ಇರೋದ್ರಿಂದ ಒಂದೇ ಸಲ ಮಾಡ್ಕೊಂಡ್ಬಿಡ್ತಾರೆ 2 ಮನೆಗೂ ಸೇರಿಸಿ. ಬಟ್ ನಾನು ದೂರ ಇರೋದ್ರಿಂದ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತಾರೆ, ಅಲ್ಲಿಂದ ಬರೋಕ್ಕಾಗಲ್ಲ ಯಾವಾಗ್ಲೂ ಅಂತ ನನಗೆ ಹಿಂಗೆ ಮಿಸ್ ಆಗ್ತಿರುತ್ತೆ. ಅಕಸ್ಮಾತ್ ಮಾಡಿಕೊಂಡ್ರು ಅವತ್ತು ಪಾತ್ರೆಲಿ ಮಾಡ್ಕೋತೀವಿ, ಅದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವತ್ತು ನಮ್ಮಮ್ಮ ಕುಕ್ಕರಲ್ಲೇ ಬಿರಿಯಾನಿ ಮಾಡ್ತಾ ಇದ್ದಾರೆ. ನವೀನ್ ಅವ್ರದ್ದು ಚಿಕನ್ ತಂದ್ಕೊಟ್ಟಿದ್ದಾರೆ. ಮತ್ತು ಇವನು ಇವ್ರ ಕಡಿಕೆನೋ ಎಷ್ಟು ಜಲಸಿ ಆಗ್ತದೆ. ಈ ವಯಸ್ಸಿಗೆ ಇಳ್ಸು ಅಂತ ನೋಡೆ ತಪ್ಕೊಳಕ್ ಹೋಗದ ಬೇಡ, ಹೋಗು ನೀನು. ಫೋನ್ ಆಫ್ ಮಾಡು ಕಂದ, ಇಲ್ಲ ಈಗ ಎತ್ತೆ ಹಸ್ತ್ ಬಿಡ್ತೀನಿ, ಆಫ್ ಮಾಡು. ಹೊಸ್ತಾಗ ಹೆಂಗಿದ್ದ ಬಂಟು ನನ್ ಮಗ. ಬಂದು ಕಾಂಪಿಟೇಷನ್ ಬಾ ಕಂದ, ನೀನು ಬಾ ಕಟ್ ಮಾಡೆ. ವಾಯ್ಸ್ ಓವರ್ ಕೊಡ್ಬೇಕು, ನಿಮ್ಮ ಆಟಗಳು ನೋಡಕೈತಲ್ಲ ನನಗಿಲ್ಲಿ. ನನಗೆ ಇವತ್ತು ಆಕ್ಚುಲಿ ನನ್ನ ಮೈದಾ ಮತ್ತೆ ನಮ್ಮ ಅಮ್ಮ ಇಬ್ಬರ ಎಫರ್ಟ್ ಇಂದ ನಾನು ಇವತ್ತು ಬಿರಿಯಾನಿ ತಿಂತಾ ಇದ್ದೀನಿ. ಫೀಲ್ ಮಾಡ್ಕೊತಾ ಇರ್ತಾಳೆ ಅಂದ್ರೆ, ನೀವೆಲ್ಲ ಬಿರಿಯಾನಿ ತಿಂತಾ ಇರ್ತೀರಾ ಅಂದ್ರೆ, ಯೂಶಲಿ ಗೊತ್ತಲ್ಲ ನಮ್ಮನೇಲಿ ಅವಾಗ ವಾರಕ್ಕೊಂದ್ 3 ರಿಂದ 4 ಸಲ. ಅವಳು ದೂರ ಇರ್ತಾಳಲ್ವಾ, ಅವಳು ಯಾವಾಗ್ಲೂ ಫೀಲ್ ಮಾಡ್ಕೊತಾ ಇರ್ತಾಳೆ. ಅದಕ್ಕೇನೆ ಇವತ್ತು ಮೆಂಬರ್ಸ್ ಕಡಿಮೆ ಇದ್ದಾರೆ. ಸೊ ರಕ್ಷಿತಾ ಶಿವಕುಮಾರ್ ಹನಿಮೂನ್ಗೆ ಹೋಗಿದ್ದಾರೆ. ಸೊ ನಾವಿಲ್ಲಿ ಬಿರಿಯಾನಿ ಪಾರ್ಟಿ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಅಬ್ಸರ್ವ್ ಮಾಡಿದ್ಯಾ? ಏನು, ನಿಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನೇಲೋ ಅಥವಾ ನಿಮ್ಮ ಅಕ್ಕನ ಮನೆಯಲ್ಲ ಮಾಡಿಸು, ಆ ಟೇಸ್ಟ್ ಬರಲ್ಲ. ಅದ್ ಹೆಂಗೆ? ಇಲ್ಲೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇರುತ್ತಾ? ಅದೇನಂತ ಗೊತ್ತಿಲ್ಲ, ಏನ್ ಕತೆ? ಅದ್ ಹಂಗೇನೆ. ನಾನು ಅಷ್ಟೇ, ನನ್ ಬಾಣತನದಲ್ಲಿ ಇತ್ತಲ್ಲ ಅಮ್ಮ, ಮಾಡ್ಸಿದ್ರೆ ಅದ್ ಇಲ್ಲಿ ಮಾಡೋ ಮಜಾ ಬರ್ತಾನೆ ಇರ್ಲಿಲ್ಲ. ಅದೇನ್ ನೋಡೋದೇ ಗೊತ್ತಿಲ್ಲ ಇದುವರೆಗೂ. ಕಂಡಿಡೀರಿ, ರಿಸರ್ಚ್ ಮಾಡಿ ಅದ್ರ ಬಗ್ಗೆ. ಈ ಮನೆಯಲ್ಲಿ ನಮ್ಮ ಅಮ್ಮನ ಕೈಯಲ್ಲಿ ಬಿರಿಯಾನಿ ಮಾಡೋದು ಕಣ್ಣೀರಿನ ಸುರಿ ಮಾಡ ಬಾಯಿಲಿ ಆಯ್ತು. ಅಥರ್ವ ಯಪ್ಪ, ಯಾಕೋ ಇತ್ತೀಚೆಗೆ ಮುಂಚೆ ನೋಡ ಅಳ್ಕೊಂಡು ಹೋಯ್ತಾನೆ ಅವ್ನ ಮಧ್ಯದಲ್ಲಿ ಫೋನ್. ಅಲ್ಲಿ ನೋಡಿದ್ರೆ ಬಂಟುನವ್ರಪ್ಪ ಕರ್ಕೊಂಡ್ರಲ್ವಾ, ಅವನ್ನ ಇಳಿಸ್ಬಿಟ್ಟು ಅದಕ್ಕೆಲ್ಲ ಬೇಜಾರಾಗಿದ್ದು. ಆ ಫೋನು ಇದಿದೆಯಲ್ಲ, ಏನು
ಎಜುಕೇಶನಲ್ ಟಾಯ್ ಅದು ಮೊಬೈಲು ಅದನ್ನ ಅವ್ನು ಆಕ್ಚುಲಿ ತೋರ್ಸಕ್ ಬಂದ. ನಾನು ಏನೋ ಮಾತಾಡ್ತಾ ಇದ್ದೆ ಅಲ್ವಾ, ಅಥರ್ವ ಹೋಲ್ಡ್ ಮಾಡೋ ಮಗ್ನೆ ಆಮೇಲೆ ತೋರ್ಸು ಅಂತ ಅಂದ ತಕ್ಷಣ ಒಪ್ಕೊಂಡು ಅಥರ್ವ ಬಾ ತೋರ್ಸ್ ಬಾ. ಬಾ ಬಾಯ್ಲಿ ಸಬ್ಸ್ಕ್ರೈಬರ್ಸ್ ಲಿಂಕ್ ಕೇಳ್ತಾ ಇದ್ರು ಮಗ್ನೆ, ಅದನ್ನ ಎಲ್ ತರ್ಸ್ಕೊಂಡ್ರಿ, ನಾವು ನಮ್ಮ ಮಗುಗ್ ತರ್ಸ್ಬೇಕು ಅಂತ. ಬಾ ಹೇಳು ಬಾ ಎಲ್ ತರ್ಸಿದ್ದು ಅಂತ. ಅಥರ್ವ ಬಾ ಕಂದ ಬೇಗ. ಏನಿಲ್ಲ ಏನಿಲ್ಲ ಏನಿಲ್ಲ. ಅಥರ್ವ ಸಾರಿ ಬಾ, ಸಾರಿ ಬಾರೋ. ನಾನೇನು ಮಾಡಕ್ಕಾಗಲ್ಲ ನೀನ್ ಅಷ್ಟೊಂದು ಮುನ್ಸ್ಕೊಂಡ್ರೆ. ನಾನು ಯಾವ್ದು ಏನು ಕೊಡ್ಸಲ್ಲ ನಿನ್ಗೆ ಅಂದ್ಮೇಲೆ ಹೋಗ್ ಅಳ್ತೋನೆ ಬಾ. ಅಲ್ಲ ನಮ್ಮ ಅಥರ್ವ ಏನಂದ್ರೆ ಟೆಸ್ಟ್ ಅಲ್ಲಿ ಅವನು 3rd ರ್ಯಾಂಕ್ ಬಂದ ಈ ಸಲ. ಅದಕ್ಕೋಸ್ಕರ ಅವನ್ಗೆ ನೆಕ್ಸ್ಟ್ 1st ರ್ಯಾಂಕ್ ಬರ್ಲಿ ಅಂತ ಅನ್ಬಿಟ್ಟು ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಅವನ್ಗೆ ಇದನ್ನ ನಾನು ತರಿಸಿದ್ದು. ಇದು ಕ್ಲಾಸಿಕ್ ಗಿಫ್ಟ್ ಕ್ರಿಯೇಷನ್ ಅಂತ ಇನ್ಸ್ಟಾ ಪೇಜ್ ಇದೆ, ಅಲ್ಲಿಗೆ ನಾನು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಕೊಡ್ಸಿದ್ದವ್ರು. ಇದು ನಾನು ಇನ್ನೂ ಮಾಡೇ ಇಲ್ಲ. ಸೊ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ, ಇದು ಲಿಂಕ್ ಹೇಳ್ತಾ ಇದ್ರಿ ಸುಮಾರು ಜನ. ನಂದು ಇನ್ಸ್ಟಾಗ್ರಾಮ್ ರಮ್ಯಾ ನವೀನ್ ಗೌಡ _ ಮೈಸೂರು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದರಲ್ಲಿ ನಾನು ಕೊಲ್ಯಾಬ್ ಮಾಡಿರ್ತೀನಿ ನೆಕ್ಸ್ಟು. ಸೊ ತುಂಬಾ ಅಥವಾ ಯೂಸ್ ಆಗ್ತಿದೆಯಾ ಇದು ನಿಮ್ಗೆ? ಇಷ್ಟನಾ? ಅವ್ನು ತುಂಬಾ ಇಷ್ಟ ನೋಡಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನೋಡಿ, ಇಲ್ಲಿ ಚಾರ್ಜಿಂಗ್ ಕೂಡ ಮಾಡ್ಕೊಬಹುದು. ಎಲ್ಲ ಇದು ಬಾಡಿ ಪಾರ್ಟ್ಸ್ ಬರುತ್ತೆ, ಮಂತ್ಸ್ ಬರುತ್ತೆ, ಡೇಸ್ ಚಾರ್ಜ್ ಮಾಡ್ಕೋಬಹುದು. ಯಾವತ್ತು ಬಂದಿದ್ದದು? ಬಂದೆ ಆಗ್ಲೇ ಸುಮಾರು ಒಂದು ನಾನ್ ನೋಡ್ತೀನಿ, ಕೊಡು. ಐಫೋನ್ ನೋಡಿ ನಮ್ಮ ಅಥರ್ವ ಸೂಪರ್ ಇದೆ ಬಂಗಾರ ಇದು. ಅಥರ್ವ ಸೂಪರ್. ಅದು ಬಡ್ಕತೆ ನಮ್ಗೆ ಈ ವಕ್ಲು ಸೌಂಡೇ ಕೇಳಿಸ್ಕೊಳಕೈತಲ್ಲ, ಅದ್ರ ಮಧ್ಯೆ ಈ ಫೋನ್ ಬೇರೆ ಕುಯ್ಯಪ್ಪ ಅನ್ಕೊಂಡು ಅಯ್ಯಪ್ಪ ನನ್ಗಂತೂ ತಲೆನೇನು. ಮತ್ತೆ ನಾನು ನೋಡಿ ನನ್ಗೆ ಓಡಾಡಕ್ಕಾಗಲ್ಲ, ಎಷ್ಟು ಸಲ ಓಡಾಡ್ಲಾ ನೋಡು. ಮತ್ತೆ ಕಿಚನ್ ಕೂಡ ಐತಾನೆ. ನಾನು ಅದನ್ನ ದಾಟಿರೋದು, ಈಗ ನೀನು ಅದನ್ನ ಫೇಸ್ ಮಾಡ್ತಾ ಇದ್ದೀಯ. ಮಲ್ಕೊಂಡ್ರೆ ಸಾಕು ಅನ್ನಂಗ ಆಗೈತೆ. ಒಂಚೂರು ಕೊಟ್ರೋ ತಿನ್ಬಿಟ್ಟು ಮಲ್ಕತೀನಿ. ಅಯ್ಯೋ ಈ ಮೊಯ್ ಹಿಡಿಯಕ್ಕೆ ಸಾಕಾಗಲ್ಲ ನನಗೆ. ನಮ್ ಬಂಟು ಹಿಡ್ದು ನಮ್ಮ ಅಮ್ಮನ ಪಾಪ ಬೆಳಿಗ್ಗೆಯಿಂದ ಸಂಜೆ ಅಮ್ಮಗಂತೂ ಕೈ ನೋವೇ ಬಂದ್ಬಿಟ್ಟೆ. ಸುಮ್ನೆ ಇರ್ತಾನ? ಇಲ್ಲೆಲ್ಲ ಆಟ ಆಡ್ತವನೆ ಅಂತಾನೆ ಸುಮ್ನೆ ಇರಲ್ಲ, ಓಡೋಗೋದು ಅಡ್ಗೆ ಮನೆಗೆ. ಅಲ್ಲೇನಾದ್ರೂ ಒಂದ್ 4 ಸ್ಪೂನು 1-2 ಗ್ಲಾಸ್ ತಗೊಬಂದ ಹಾಕಿ ಒಂದ್ ಕೂರ್ಸ್ಬಿಟ್ಟು. ನಂಗೆ ನಿದ್ದೆ ಬರ್ತೈತೆ ಕಣೆ. ಸರಿ, ನಮಗೂ ಸೀರಿಯಸ್ಲಿ ನಿದ್ದೆ ಬರ್ತೈತೆ. ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್, ಎಲ್ಲಾದ್ರೂ ಹೋಗ್ಬೇಕಾದ್ರೂ ಅರ್ಜೆಂಟ್, ಎಲ್ಲಾದ್ರೂ ಬರ್ಬೇಕಾದ್ರೆ KR ನಗರಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಅರ್ಜೆಂಟ್. ನಿಮ್ ಬಾವ ಏನ್ ಮಾಡೋದು ಗೊತ್ತಾ, ನಮ್ಮನೇಲಿ ಈಗ ಬಟ್ಟೆ ಬರಲ್ವಾ, ಬಟ್ಟೆ ನಿಂತ್ಕೊಬಿಡೋದು, ಬರ್ಬೇಕು. ಇಲ್ಲಿ ಬರ್ತಾರಲ್ವಾ ಒಂದ್ 10 ನಿನ್ಗೆ ನೋಡಿದ್ಯಲ್ಲ. ಆಯ್ತಾ ಸೌಮ್ಯ ಮಾತಾಡ್ಸ್ಕೊಂಡ ನಿಮ್ಮ ಅಮ್ಮನ ತಂಗಿ ಮಾತಾಡ್ಸ್ಕೊಂಡ ನಡಿ ಹೋಗುತ್ತಾ. ಶಿವೋತ್ತರ ಕಲ್ತ್ಕೊಂಡವನ ಕಣೆ. ಅವನೇನ್ ಮಾಡ್ತಾನೆ ಗೊತ್ತಾ, ಇನ್ನು ಅರ್ಧ ಗಂಟೆ ಹೋಗೋದನ್ನಾಗಿ ಇನ್ನೊಂದು ಹೇಳಿ ರೆಡಿ ಮಾಡಿ. ಗಂಟೆಗೆ ಹೋಗಿ ಈಗ ಜಾಸ್ತಿ ಹೋಗಿರ್ತೀವಿ ಅನ್ನೋ ಬೇಗನೆ ಹೇಳ್ಬಿಡೋದು. ಅವ್ರಿಗೂ ಗೊತ್ತು ನಮ್ಮಮ್ಮ ಲೇಟ್ ಅಂತ, ಅದಕ್ಕೆ ಎಲ್ಲ ಹಾಕೊಂಡು ರೆಡಿ ಆದ್ರೆ ಅವನೇ ನಗ್ತಾನೆ. ನಾನು ಅದಕ್ಕೇನೆ ನೀವು ರೆಡಿ ಆಗ್ಲಿ ಕೂರಿಸ್ತಾನ ಆಮೇಲೆ. ಈಗ ಆತರ ಕಲ್ತ್ಕೊಂಡ್ಬಿಟ್ಟಾನೆ. ಹಂಗೆ ಹೇಳ್ಲಿಲ್ಲ ಅಂದ್ರೆ ಇದಾಗೋದಿಲ್ಲ ಅಂತ. ಏನು ಬೇಬಿಸ್ ಲವ್? ನಾನು ಇನ್ನೇ ಲವ್ ಮಾಡೋದು. ಹಾಗೆ ಫ್ರೆಂಡ್ಸ್, ನಾನು ನಮ್ಮ ಮನೇಲಿ ಬಿರಿಯಾನಿ ನನ್ನ ಕೈಯಲ್ಲಿ ಟೇಸ್ಟ್ ಮಾಡಿದೆ. ನನಗೆ ನಮ್ಮಮ್ಮ ಮಾಡೋದು ಇಷ್ಟ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಕೈಯಲ್ಲಿ ಮಾಡಿಸಿರೋದು ಇವತ್ತು. ಸೊ ನಮ್ಮ ಮನೇಲೆಲ್ಲ ನಾನು ಮಾಡಿದಾಗ ನಿಮ್ಗೆ ಗೊತ್ತಿರೋ, ನಾನು ಯಾವಾಗಲೂ ರೆಗ್ಯುಲರಾಗಿ ನಾವೇನು ಮಾಡ್ಕೋತೀವಿ, ಬಟ್ ನನಗೆ ಅಮ್ಮ ಮಾಡಿರೋ ಟೇಸ್ಟ್ ಥರನೇ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಅಮ್ಮನಿಗೆ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಮ್ಮನ ಕೈಲಿ ಮಾಡಿಸಿದ್ವಿ. ಫೈನಲಿ ಇವತ್ತು ಬಿರಿಯಾನಿ ರೆಡಿ ಆಗಿದೆ ನನಗೋಸ್ಕರ ಅಂತಲೇ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.